ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕೋಟಕ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ಟು ಜುಲೈ ಟು ಸೆಪ್ಟೆಂಬರ್ 2023 4,461 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2024 5,044 ಕೋಟಿ, 13% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.39%ಇಂದ 0.45% ಆಗಿದೆ. ಇದು ಸುಮಾರಾಗಿ ಬಂದಿದೆ ರಿಸಲ್ಟು, ಅಷ್ಟು ಒಳ್ಳೆ ರಿಸಲ್ಟ್ ಅಲ್ಲ, ಆದರೆ ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸು ಮಂಡೇ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೋದು ಅಂತ ಚಾನ್ಸಸ್ ಇದೆ ಈ ರಿಸಲ್ಟ್ಸಿಗೆ. ನ್ಯೂಸ್ ನಂಬರ್ 2, HDFC ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ಟು ಜುಲೈ ಟು ಸೆಪ್ಟೆಂಬರ್ 2023 17,312 crores, ಜುಲೈ ಟು ಸೆಪ್ಟೆಂಬರ್ 2024 18,627 crores, 8% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.35%ಇಂದ 0.41% ಆಗಿದೆ. ಇದು ಡೀಸೆಂಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ಅನಲಿಸ್ಟು. ಬೆಟರ್ ದನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 3, ಕೋಟಕ್ ಬ್ಯಾಂಕ್ ಬೈ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಲೋನ್ ಬುಕ್. ಕೋಟಕ್ ಮಹೀಂದ್ರ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ, ಅವರೊಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಜೊತೆಗೆ ಪರ್ಸನಲ್ ಲೋನ್ ಬುಕ್ಕನ್ನು ಪರ್ಚೇಸ್ ಮಾಡಲಿಕ್ಕೆ. ಅವರ ಇಂಡಿಯಾದಲ್ಲಿ ಏನು ಲೋನ್ಸ್ ಕೊಟ್ಟಿದ್ದಾರೆ ಅದೆಲ್ಲನೂ ಕೋಟಕ್ ಬ್ಯಾಂಕ್ ಅಕ್ವೈರ್ ಮಾಡ್ತಾರೆ, ಹಾಗೂ ಅದರಿಂದ ಅವರ ಲೋನ್ಸ್ ಜಾಸ್ತಿ ಮಾಡಿಕೊಂಡು ಇಂಟ್ರೆಸ್ಟ್ ಬರೋದು ಜಾಸ್ತಿ ಆಗುತ್ತೆ. ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 4,100 ಕೋಟಿ ಅಂತ ಹೇಳಿದ್ದಾರೆ. ಇನ್ನೊಂದು 3 ತಿಂಗಳಲ್ಲಿ ಈ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಬೋದು, ಹಾಗೂ ರೆಗ್ಯುಲೇಟರ್ಸಿಂದ ಅಪ್ರೂವಲಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಕೋಟಕ್ ಬ್ಯಾಂಕ್ದು ಬಿಸ್ನೆಸ್ಸು ಇನ್ನೂ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನ್ಯೂಸ್ ನಂಬರ್ 4, ಟಾಟಾ ಕನ್ಸ್ಯೂಮರ್ ಕ್ವಾರ್ಟರ್ಲಿ ರಿಸಲ್ಟ್ಸು. ರೆವೆನ್ಯೂ ಜುಲೈ ಟು ಸೆಪ್ಟೆಂಬರ್ 2023 3,734 crores, ಜುಲೈ ಟು ಸೆಪ್ಟೆಂಬರ್ 2024 4,214 ಕೋಟಿ, 13% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 364 ಕೋಟಿಯಿಂದ 367 ಕೋಟಿ ಮಾತ್ರ, 0.8% ಮಾತ್ರ ಜಾಸ್ತಿ ಆಗಿದೆ. ಇದು ವೀಕ್ ರಿಸಲ್ಟ್ಸ್ ಕಂಪ್ನಿಗೆ. ಮಂಡೇ ನೋಡಬೇಕಾಗತ್ತೆ ಯಾವ ಥರ ಈ ಪರ್ಟಿಕ್ಯುಲರ್ ಶೇರ್ಸು ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. RBI ಅವರು ಹೇಳಿದ್ದಾರೆ ಇನ್ನೂ ಕರೆಕ್ಟ್ ಟೈಮ್ ಅಲ್ಲ ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡಲಿಕ್ಕೆ, ಯಾಕಂದರೆ ಇನ್ಫ್ಲೇಷನು ಇನ್ನೂ ಕಮ್ಮಿ ಲೆವೆಲಲ್ಲಿ ಸ್ಟೆಬಿಲೈಸ್ ಆಗಿಲ್ಲ ಅಂತ. ರಿಟೇಲ್ ಇನ್ಫ್ಲೇಷನ್ ಸೆಪ್ಟೆಂಬರ್ 2024 5.49% ಇತ್ತು, ಹಾಗೂ RBI ಪ್ರಕಾರ ಅವ್ರು ಕಂಫರ್ಟಬಲ್ ಯಾವಾಗ ಇರ್ತದೆ ಅಂದರೆ ಇನ್ಫ್ಲೇಷನ್ ಬಿಲೋ 4% ಪರ್ ಆ್ಯನಮ್ ಇರಬೇಕು. ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಮೋಸ್ಟ್ ಪ್ರಾಬ್ಲಿ ಡಿಸ್ನಿ ಹಾಟ್ಸ್ಟಾರನ್ನು ಮಾತ್ರ ರಿಟೇನ್ ಮಾಡ್ತಾರೆ ಆ್ಯಪ್ ಆಗಿ ವೇರಿಯಸ್ ಬೇರೆ ಬೇರೆ ಪ್ರೋಗ್ರಾಮ್ಸಿಗೆ, ಹಾಗೂ ಏನು ಜಿಯೋ ಸಿನಿಮಾ ಇರ್ತದೆ ಅದು ಡಿಸ್ನಿ ಹಾಟ್ಸ್ಟಾರ್ ಒಳಗೆ ಅಬ್ಸರ್ವ್ ಆಗಿಬಿಡ್ತದೆ. ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಸ್ಟಾರ್ ಇಂಡಿಯಾ ಅವರೆಲ್ಲ ಮರ್ಜರ್ ಮಾಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಅಂತ. ಸೊ ಅದಕ್ಕೋಸ್ಕರ ಅದು 2 ಆ್ಯಪ್ ಆಗೋ ಬದಲು ಒಂದೇ ಆ್ಯಪಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.